అమ్మ ఎక్కువ పొద్దున్నే వేసినాడు మేఘనా మీ पौर्णमी पूजय वैभव ज्वाला दीप प्रज्वलना ಗಂಟಾವೂರು ಗಂಗಮ್ಮ ಗುಡಿಯಲ್ಲಿ ವೈಭವ ಮಾಸೋತ್ಸವ ಪೌರ್ಣಮಿ ಪೂಜೆಯ ವೈಭವ ಜ್ವಾಲಾ ದೀಪ ಪ್ರಜ್ವಲನ ಗಂಟಾವೂರು ಗಂಗಮ್ಮ ಗುಡಿಯಲ್ಲಿ ವೈಭವ ಮಾಸೋತ್ಸವ ಮುರುಗನನ್ನು ಕರುಣಿಸಿದ ವರಗಳ ತಾಯಿ ಕೋರಿದ ಕೋರಿಕೆ ತೀರಿಸುವ ಕಲ್ಪವಲ್ಲಿ ತಾಯಿ ಮುರುಗನನ್ನು ಕರುಣಿಸಿದ ವರಗಳ ತಾಯಿ ಕೋರಿದ ಕೋರಿಕೆ ತೀರಿಸುವ ಕಲ್ಪವಲ್ಲಿ ತಾಯಿ ಶರಣು ಬಂದವರನ್ನು ಅಭಯವಿತ್ತು ಕಾಯುವ ತಾಯಿ ಶರಣು ಬಂದವರನ್ನು ಅಭಯವಿತ್ತು ಕಾಯುವ ತಾಯಿ ಅನುರಾಗ ಆಪ್ಯಾಯತೆ ನೀಡುವ ಅನುರಾಗವಲ್ಲಿ ತಾಯಿ ಪೌರ್ಣಮಿ ಪೂಜೆಯ ವೈಭವ ಜ್ವಾಲಾ ದೀಪ ಪ್ರಜ್ವಲನ ಗಂಟಾವೂರು ಗಂಗಮ್ಮ ಗುಡಿಯಲ್ಲಿ ವೈಭವ ಮಾಸೋತ್ಸವ ದರ್ಶನ ಮಾತ್ರದಿ ಕರುಣಾ ವರ್ಷ ಸುರಿಸುವ ತಾಯಿ ಅಭಿಷೇಕ ಪೂಜೆಯಲ್ಲಿ ನಿನ್ನ ದರ್ಶನ ಮೈ ಮರೆಸುವ ತಾಯಿ ದರ್ಶನ ಮಾತ್ರದಿ ಕರುಣಾ ವರ್ಷ ಸುರಿಸುವ ತಾಯಿ ಅಭಿಷೇಕ ಪೂಜೆಯಲ್ಲಿ ನಿನ್ನ ದರ್ಶನ ಮೈ ಮರೆಸುವ ತಾಯಿ ಅರ್ಚನಾದಿ ಪೂಜೆಗಳಲ್ಲಿ ತಂಪಾಗಿ ನೋಡುವ ತಾಯಿ ಅರ್ಚನಾದಿ ಪೂಜೆಗಳಲ್ಲಿ ತಂಪಾಗಿ ನೋಡುವ ತಾಯಿ ಅನ್ನವನ್ನಿಟ್ಟು ಸಲಹುವ ಅನ್ನಪೂರ್ಣೆಯು ನೀನೆ ತಾಯಿ ಪೌರ್ಣಮಿ ಪೂಜೆಯ ವೈಭವ ಜ್ವಾಲಾ ದೀಪ ಪ್ರಜ್ವಲನ ಗಂಟಾವೂರು ಗಂಗಮ್ಮ ಗುಡಿಯಲ್ಲಿ ವೈಭವ ಮಾಸೋತ್ಸವ ಪೌರ್ಣಮಿ ಪೂಜೆಯ ವೈಭವ ಜ್ವಾಲಾ ದೀಪ ಪ್ರಜ್ವಲನ ಗಂಟಾವೂರು ಗಂಗಮ್ಮ ಗುಡಿಯಲ್ಲಿ ವೈಭವ ಮಾಸೋತ್ಸವ. ಓಂ ಶ್ರೀ ನಲಗಂಗಮ್ಮ ದೇವಸ್ಥಾನ ಹತ್ರ ನಾವು ಬಂದಿದ್ದೀವಿ. ನಮ್ಮ ಊರು ಬೆಂಗಳೂರು. ನಾವು ಹರಕೆ ಮಾಡ್ಕೊಂಡಿರೋದು ಹರಕೆ ದೇವರು ಬಗೆಹರಿಸಿದ್ದಾರೆ. ಸುಮಾರು ನಾವು 10-11 ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ನಮ್ಮ ಮಗನಿಗೆ ಒಳ್ಳೇದಾಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮಗ ಸಿಕ್ಕಿರೋದ್ರಿಂದ ಕಾಣೆಯಾಗಿದ್ದ. ಆದ್ರಿಂದ ಹರಕೆ ಮಾಡ್ಕೊಂಡಿದ್ದೀವಿ. ಆದ್ರಿಂದ ನಾವು 101 ತೆಂಗಿನಕಾಯಿನ ಹೊಡೆದು ಆ ಹರಕೆಯನ್ನ ಶ್ರೀ ನಲಗಂಗಮ್ಮ ದೇವಸ್ಥಾನ ದೇವರಿಗೆ ನಾವು ಹರಕೆಯನ್ನ ತೀರಿಸಿದ್ದೀವಿ. ನಾವು ಭಕ್ತಾದಿಗಳು ಅಷ್ಟೇ, ಇನ್ನು ಮುಂದೆ ನಾವು ಅಷ್ಟೇ ಇದೇ ತರವಾಗಿ ವರ್ಷಕ್ಕೊಂದ್ಸಲ ಬಂದು ಪೂಜೆ ಮಾಡ್ಕೊಂಡು ಹೋಗಿ ಈ ಒಂದು ಸೇವೆಯನ್ನ ಸಲ್ಲಿಸ್ತೀವಿ. ನಲಗಂಗಮ್ಮ ದೇವಸ್ಥಾನ ಟಿ ಕುರುಬರಲ್ಲಿ, ಮುಳಬಾಗಿಲು ತಾಲೂಕು, ಕೋಲಾರ ಜಿಲ್ಲೆ.
ಅಂತೇಳಿ ನಾನು ನನ್ನ ಒಂದು ಇದನ್ನ ಅರಕೆಯನ್ನ ಮುಗಿಸಿದ್ದೀನಿ. ನಾನು ಮಾತನಾಡಲು ನಿಲ್ಲಿಸ್ತೀನಿ. ಮುಂದಿನ ಒಂದು ನಮ್ಮ ಮಿಸಸ್ ಮಾತನಾಡ್ತಾರೆ. ಶ್ರೀನಿವಾಸ್ ಅಂತ, ಬೆಂಗಳೂರಿಂದ ಬಂದಿದ್ದೀವಿ. ಸುಮಾರು ನಾವು 10-11 ವರ್ಷಗಳಿಂದ ಬರ್ತಾ ಇದ್ದೀವಿ. ಆ ಒಂದು ಅರಕೆ ನಮಗೆ ಯಶಸ್ವಿ ಆಗಿರೋದ್ರಿಂದ ಈ ಒಂದು 101 ತೆಂಗಿನಕಾಯಿಯನ್ನ ಹೊಡೆದು ನಾವು ಅರಕೆಯನ್ನ ತೀರ್ಸ್ಕೊಂಡಿದ್ದೀವಿ, ಮುಗಿಸಿದ್ದೀವಿ. ಎಷ್ಟೋ ಜನ ಸಮಸ್ಯೆಗೆ ಇರ್ತವೆ, ಹೊರಗಡೆ ಒಂದಷ್ಟು ಜನ ಭಕ್ತಾದಿಗಳು ಇರ್ತಾರೆ. ಇಂಥ ಕಡೆ ಹೋದ್ರೆ ಬಗೆಹರುತ್ತೆ ಅನ್ನೋಂಥ ಭಕ್ತಾದಿಗಳು ಹೇಳ್ಬೇಕಂದ್ರೆ ಏನಂತ ಹೇಳ್ತಾರೆ ಈ ದೇವಸ್ಥಾನದ? ಈ ನಲಗಂಗಮ್ಮ ದೇವಸ್ಥಾನ ಹತ್ರ ಬರ್ತಕ್ಕಂಥ ಎಲ್ಲಾ ಭಕ್ತಾದಿಗಳು ಬಂದು ಪೂಜೆಯನ್ನು ಮಾಡಿಸ್ಕೊಂಡು ಅವರು ಏನು ಮುಗ್ಬಡಿ ಮತ್ತು ಅರಕೆಯನ್ನು ಮಾಡ್ಕೊಂಡಿರ್ತಾರೆ ಅದನ್ನ ತೀರಿಸಬಹುದು. ದೇವರು ಎಲ್ಲಾನು ನಡೆಸ್ಕೊಡ್ತೇವೆ ಅಂತೇಳಿ ನಾನು ಈ ಸಮಯದಲ್ಲಿ ಹೇಳಬಲ್ಲೆ. ನಾವು ಬೆಂಗಳೂರಿಂದ ಬಂದಿರೋದು, ಕೊಡಗಳ್ಳಿಯಿಂದ. ನಮ್ಮ ಅಕ್ಕನ ಮಗನ್ಗೆ ಸ್ವಲ್ಪ ಕಾಣೆ ಆಗಿದ್ದ, ಅವ್ನ್ ಸಿಕ್ಕಿದ್ರೆ ಸಾಕು ನಾವು 101 ತೆಂಗಿನಕಾಯಿ ಹೊಡಿತೀವಿ ಅಂತ ಅರಕೆ ಮಾಡ್ಕೊಂಡಿದ್ವಿ. ಈ ಅರಕೆ ಸುಮಾರು ಒಂದು 3 ತಿಂಗಳು ಮೊದ್ಲು ಮಾಡ್ಕೊಂಡಿತ್ತು. ನಮಗ್ ಮಾರನೇ ದಿನನೇ ಹುಡ್ಗ ಮನೆಗ್ ಬಂದಿದ್ರಿಂದ ನಾವು ಆ ತಾಯಿಯ ಅರಕೆನ ಇವತ್ತು ತೀರ್ಸಿದೀವಿ. ಜಾತ್ರೆ ಇತ್ತು, ಜಾತ್ರೆ ವಿಶೇಷವಾಗಿ ಇವತ್ತೇ ನಾವು ಅರಕೆ ತೀರ್ಸಿದ್ವಿ. ಎಲ್ಲ ಸಿದ್ಧಿಯಾಗಿದೆ. ನಮ್ಗೆಲ್ಲ ಒಳ್ಳೇದೇ ಆಗ್ತಾ ಬರ್ತಾ ಇರೋದ್ರಿಂದ ನಾವು ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೀವಿ. ಬಂದಿರೋದು ಈ ತಾಯಿ ಹತ್ರ ನಾವು ಬಂದು ಆಗಾಗ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ನಮ್ಗೆ ತುಂಬಾ ಕಷ್ಟ ಇರ್ಬೇಕಾದ್ರೆ ಈ ತಾಯಿ ಕಷ್ಟನ ನೀಡಿಸ್ತಾರೆ. ಅದೇ ತರ ಬಂದು ಅವ್ರ ಕಷ್ಟನ ಕೇಳ್ಕೊಂಡು ಬಗೆಹರಿಸಿದ್ರೆ ಮತ್ತೆ ಅವ್ರು ಬಂದು ಮಾಡ್ಕೊಂಡು ಹೋಗ್ಬೋದು. ಆ ತಾಯಿ ಖಂಡಿತವಾಗಿ ನೀಡಿಸ್ತಾರೆ. ಏನಿವತ್ತು ನೆಲಗಂಗಮ್ಮನ ಜಾತ್ರಾ ಪ್ರಯುಕ್ತ ಏನು ಇವತ್ತು ಎಲ್ಲ ಊರವರೆಲ್ಲ ಸೇರಿ ಮಾತಾಡಿ ಊರವರೆಲ್ಲ ಸೇರಿ ಈ ಜಾತ್ರಾ ಮಹೋತ್ಸವ ನಡೆಸ್ತಾ ಇದ್ದಾರೆ. ಇದಕ್ಕೆಲ್ಲ ಊರವರೆಲ್ಲ ದೀಪೋತ್ಸವಗಳು ಎಲ್ಲ ಮರಿ ದೇವ್ರಿಗೆಲ್ಲ ಅರಕೆ ಹೊತ್ಕೊಂಡಿರೋರು ಎಲ್ಲರೂ ಬಂದು ಒಳ್ಳೆ ಸಹಕಾರ ಕೊಟ್ಟು ಒಳ್ಳೆ ಇದು ಮಾಡ್ತಾ ಇದ್ದಾರೆ. ಒಳ್ಳೇದಾಗ್ಲಿ, ಮುಂದಿನ ದಿವಸ ಇದೇ ತರ ಮಾಡ್ಲಿ ಅಂತ ಹೇಳ್ಬಿಟ್ಟು ಫಸ್ಟ್ ಈ ವರ್ಷನೇ ಸ್ಟಾರ್ಟ್. ಇನ್ನು ಮುಂದಿನ ವರ್ಷಗಳಿಂದ ಇನ್ನೂ ನೀಟಾಗಿ ಚೆನ್ನಾಗಿ ಜೋರಾಗಿ ಮಾಡೋಣ ಅಂತ ಎಲ್ಲ ವರ್ಷ ಮಾಡೋ ಅಭಿವೃದ್ಧಿ ಮಾಡ್ಕೊಂಡು ಹೋಗೋಣ ಅಂತ ಒಳ್ಳೇದಾಗಿರೋದಕ್ಕೆ ಮಾಡ್ತಾ ಇರೋದು. ಇಲ್ಲ ಅಂದ್ರೆ ಮೈಸೂರಿಂದ, ಬೆಂಗಳೂರಿಂದ, ಆಂಧ್ರದಿಂದ ಎಲ್ಲ ಕಡೆಯಿಂದನೂ ಬರ್ತಾರೆ. ಎಲ್ರಿಗೂ ಒಳ್ಳೇದಾಗಿದೆ. ಅದರಿಂದ ಎಲ್ಲರೂ ಬಂದು ಎಲ್ಲ ಒಳ್ಳೇದಾಗಿದೆ. ಒಳ್ಳೇದಾಗತ್ತೆ. ಎಲ್ಲ ಬಂದು ಹೋಗಿ ಭೂಮಾದೇವಿ ದೇವಾಲಯ, ಟಿಕುರಬಳ್ಳಿ ಗ್ರಾಮ, ಮುಳಬಾಗಿಲು ತಾಲೂಕು, ಮತ್ತೆ ಕೋಲಾರ ಜಿಲ್ಲೆ. ನಾವು ಈ ದೇವಸ್ಥಾನದಲ್ಲಿ ಸುಮಾರು ಒಂದು 15ರಿಂದ 16 ವರ್ಷ ಹಿಂದ್ಗಡೆಯಿಂದ ಪೂಜೆ ಮಾಡ್ಕೊಂಡ್ ಬರ್ತಾ ಇದೀವಿ. ಊರಿನ ಜನನು ದೀಪೋತ್ಸವ ಮತ್ತೆ ಅನ್ನದಾನ ಎಲ್ಲ ಮಾಡೋದಕ್ಕೆಲ್ಲ ಸಹಕಾರ ಕೊಟ್ಟು ಊರಿನ ಜನ ಎಲ್ಲ ಸೇರಿ ರಾತ್ರಿ ಸಿರಿಸು ಮೆರವಣಿಗೆ ಊರೆಲ್ಲ ಸೇರಿ ಸಿರಿಸು ಮೆರವಣಿಗೆ ಮಾಡ್ಕೊಂಡು ಊರಿಂದ ಇಲ್ಲಿ ದೇವಸ್ಥಾನದವರೆಗೂ ಎಲ್ಲ ಊರಿನ ಜನ ಸಹಕಾರದೊಂದಿಗೆ ಎಲ್ಲಾ ಜನರ ಜೊತೆಗೆ ವಾದ್ಯ ಮತ್ತೆ ಇಲ್ಲಿ ಹೋಮ, ಗಣಪತಿ ಪೂಜೆ, ಮತ್ತೆ ಒಳಗಡೆ ಅನ್ನದಾಸೋಭವನದ ಒಳಗಡೆ ನವಗ್ರಹ ಪೂಜೆ, ಮತ್ತೆ ನವಕಲಶಗಳ ಮತ್ತೆ ಅಲ್ಲಿ ನವ ದಿಕ್ಕು ಇರುತ್ತಲ್ಲ, ಎಲ್ಲಾ ದಿಕ್ಕುಗಳ ಸ್ಥಾಪನೆಯನ್ನು, ಎಲ್ಲಾ ದೇವರುಗಳ ಸ್ಥಾಪನೆಯನ್ನು ಮಾಡಿ ಎಲ್ಲ ಸುಮಾರು ಒಂದು 7 ದಂಪತಿಗಳ ಅವರ ಹಸ್ತದಿಂದ ಹೋಮವನ್ನು ನಡೆಸಿದ್ವಿ. ಕೋದಂಡರಾಮ ಶಾಸ್ತ್ರಿ ಎಂಬ ಅವರ ಸಹಕಾರದಿಂದ ಇಲ್ಲೆಲ್ಲರೂ ನಡ್ಸ್ಕೊಂಡ್ ಬರ್ತಾ ಇದ್ದೀವಿ. ಈ ಹೋಮವನ್ನು ಅವರು ಪೂರ್ಣಾವತಿ ಒಂದಿಗೆ ನೆರವೇರಿಸ್ಕೊಟ್ಟಿದ್ದಾರೆ. ನಮ್ಮ ಊರಿನ ಜನ ಅವ್ರ ಸಹಕಾರದಿಂದ ನಾವು ದೇವಸ್ಥಾನವನ್ನು ಮುಂದಿನ ದಿನಗಳಲ್ಲಿ ನಿರ್ಮಾಣ ಮಾಡ್ಕೊಂಡ್ಕೊಂಡಿದ್ದೀವಿ. ಎಲ್ಲರೂ ಸಹಕಾರ ಕೊಡ್ತಿದ್ದಾರೆ. ಈಗೂ ನಡೀತಾ ಇದೆ. ಎಲ್ಲರಿಂದ ನಡೀತಾ ಇರೋದು. ನಮ್ಮ ಊರಿನ ಜನ ಹಾಗೂ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರಿಂದ ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ಅವ್ರ ಕೈಯಲ್ಲಿ ಆದಷ್ಟು ಅವ್ರು ಸಹಾಯ ಮಾಡ್ಬೋದು. ಇಲ್ಲಿ ಪ್ರತಿ ವರ್ಷನೂ ಜಾತ್ರೆ ಮಾಡ್ತೀವಿ. ಆದ್ರೆ ಈ ವರ್ಷ ಅತಿ ಹೆಚ್ಚಿನ ಇದರಲ್ಲಿ ಎಲ್ಲ ಪ್ರತಿಯೊಬ್ಬರು ಜನಗಳು ಎಲ್ಲಾ ಸುತ್ತಮುತ್ತ ಗ್ರಾಮಸ್ಥರಾಗಿರ್ಬೋದು, ಬೆಂಗಳೂರು, ಈ ಕಡೆ ಮೈಸೂರು, ಹುಬ್ಳಿ, ಧಾರವಾಡ ಕಡೆಯಿಂದ ಆಗ್ಬಹುದು, ಮತ್ತೆ ಈ ಕಡೆ ಆಂಧ್ರ ಪ್ರದೇಶದಲ್ಲಿ ತಿರುಪತಿ, ನೆಲ್ಲೂರು, ಗುಂಟೂರು ಆ ಕಡೆಯಿಂದ ಆಗಿರ್ಬೋದು, ತಮಿಳುನಾಡು ವಾಣಂಬಾಡಿ ಮತ್ತೆ ಹೊಸೂರು ಆ ಕಡೆಯಿಂದ ಆಗಿರ್ಬೋದು, ಈ ಕಡೆಯಿಂದ ಎಲ್ಲ ಪ್ರತಿಯೊಬ್ಬರು ಜನಗಳು ಬರ್ತಾ ಇದ್ದಾರೆ. ಆರಾಮಾಗಿ ಬಂದವ್ರಿಗೆ ಇಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನ ಅನ್ನದಾನ ಮಾಡಿಸ್ತಾ ಇದೀವಿ. ಬಂದವ್ರಿಗೆ ಯಾರಿಗೂ ತುಂಬಾ ದೂರದಿಂದ ಬರ್ತಾರೆ. ಸ್ವಲ್ಪ ಜನ ಅಮ್ಮನವ್ರ ಹತ್ರಕ್ಕೆ ಬರ್ಬೇಕನ್ನೋ ಹತ್ರ ಬರೀ ಬಸ್ ಚಾರ್ಜ್ಗೂ ದುಡ್ಡು ಇರಲ್ಲ, ಅಂತವ್ರು ಬರೋ ಇಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ. ಯಾಕೆಂದ್ರೆ ಅವ್ರು ತೊಂದರೆ ಆಗಿದೆ. ಆ ತೊಂದರೆಯಿಂದ ಹೊರಗಡೆ ಬರ್ಬೇಕಂದ್ರೆ ಇಲ್ಲಿ ಅವ್ರ ಕೈಯಲ್ಲಿ ಅಷ್ಟು ದೂರದಿಂದ ಬರೋದೇ ಕಷ್ಟ. ಆದ್ರೆ ಇಲ್ಲಿ ಬಂದು ಊಟಕ್ಕೋಸ್ಕರ ಇಲ್ಲಿ ಅಕ್ಕಪಕ್ಕದಲ್ಲಿ ಹೋಟ್ಲು ಏನು ಇಲ್ಲ. ಇದಿರೋ ಸ್ವಲ್ಪ ಊರಿಂದ ಹೊರಗಡೆ ಇರೋದು. ಈ ಕಡೆ ಕುರುಬರಳ್ಳಿ ಹಾಗೂ ಚೌಡನಹಳ್ಳಿ 2 ಊರಿಗೂ ಸೆಂಟ್ರಲ್ ಇರೋದು. ಇದು 2 ಊರಿಗೂ ಸೇರುತ್ತೆ.
4 ಜನನು ಬಂದವ್ರಿಗೆಲ್ಲ ಅನುಕೂಲ ಆಗ್ಬೇಕಲ್ವಾ. ಈ ಕಡೆ ಊರೊಳಗಡೆ ಹೋಗ್ಬೇಕಂದ್ರೆ 1 ಗ್ಲಾಸ್ ನೀರ್ಗೆ ಹೋಗ್ಬೇಕಂದ್ರೆ ಕಷ್ಟ ಆಗುತ್ತೆ, 1 ಗ್ಲಾಸ್ ನೀರ್ ಕುಡಿಬೇಕಂದ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಎಲ್ಲಾ ಭಕ್ತಾದಿಗಳಿಗೆ ನಾವೇ ಸ್ವಇಚ್ಛೆಯಿಂದ ದೇವಾಲಯದ ಕಡೆಯಿಂದ ಅಮ್ಮನವರ ಸೇವೆ ಮುಖಾಂತರ ಇಲ್ಲಿ ಬಂದ ಭಕ್ತಾದಿಗಳ ಎಲ್ರಿಗೂ ನೀರು, ಹಣ್ಣ ಹಾಗೂ ಮತ್ತೆ ಇತರ ಪ್ರಸಾದವನ್ನು ಎಲ್ರಿಗೂ ಅಮ್ಮನವರ ಸೇವೆಗೆ ಬಂದವರು ಎಲ್ರಿಗೂ ನಾವು ದಾನವನ್ನಾಗಿ ನಾವು ಕೊಡ್ತಾ ಇದ್ದೀವಿ. ಹಾಗೂ ಇಲ್ಲಿ ಬಂದ ಭಕ್ತಾದಿಗಳು ಅವ್ರ ಹರಕೆಯನ್ನು ಹೊತ್ಕೊಂಡು ಅವ್ರು ನೆರವೇರಿದ ಮೇಲೆ ಆ ನೆರವೇರಿದ ಹರಕೆಯನ್ನು ಅಮ್ಮನವರಿಗೆ ವರ್ಷದಲ್ಲಿ ಒಬ್ರು ಈ 1 ತಿಂಗಳಲ್ಲಿ ಇಲ್ಲ ಅವ್ರು ಅನ್ಕೊಂಡಿದ್ದ ಡೇಟ್ಗಾಗಿರ್ಲಿ, ಇಲ್ಲ ಅವರು ನಮ್ಗೆ ಯಾವತ್ ಮಾಡ್ಬೇಕಂತ ನೀವ್ ಹೇಳಿದ್ರೆ ಆ ದಿನ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಆ ದಿನ ನಾವು ಯಾವಾಗ ಒಳ್ಳೇದಾಗಿರುತ್ತೆ, ಯಾವಾಗ ಒಳ್ಳೆ ದಿನ ಇರುತ್ತೆ ಅಂತ ನೋಡಿ ಆ ದಿನ ಅನುಕೂಲವಾಗಿರೋ ದಿನ ನೋಡಿ ಅವ್ರಿಗೂ ಅನುಕೂಲವಾಗಿರ್ಬೇಕು, ನಮಗೂ ಅನುಕೂಲ. 4 ಜನ ಬಂದಾಗ ಅನುಕೂಲವಾಗಿರುವಂತ 4 ಜನಕ್ಕೂ ಅನ್ನದಾನ ಮಾಡ್ತಾರಲ್ವ, 4 ಜನ ಬಂದ್ರೆ ತಾನೆ ಅನ್ನದಾನ ತಿನ್ನೋದಕ್ಕಾಗ್ಲಿ ಪ್ರತಿಯೊಂದಕ್ಕೂ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ 4 ಜನ ಯಾವ ಟೈಮ್ ಬರ್ತಾರೆ, ಯಾವಾಗ ಮಾಡಿದ್ರೆ ಸರೋಗುತ್ತೆ ಅನ್ನೋದನ್ನ ನೋಡಿ ಎಲ್ರಿಗೂ ಅನ್ನದಾನದ ಮುಖಾಂತರ ಈ ಜಾತ್ರೆಯನ್ನು ಮಾಡ್ತಾ ಇದೀವಿ. ಪ್ರತಿ ತಿಂಗಳಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ದಿನ ಪೂಜೆಗಳು ನಡೀತಾ ಇರ್ತವೆ. ಹಾಗೂ 2 ತಿಂಗಳಿಗೊಂದ್ಸರಿ 3 ತಿಂಗಳಿಗೊಂದ್ಸರಿ ಇಲ್ಲಿ ಮದುವೆ ಮತ್ತು ಇಲ್ಲಿ ಹರಕೆಯನ್ನು ತೀರಿಸಿಕೊಳ್ಳುವ ಭಕ್ತಾದಿಗಳು ಅಮ್ಮನವರಿಗೆ ಅವ್ರ ಹರಕೆಯ ಮುಖಾಂತರ ಮದುವೆ ಆಗದಿರೋದವ್ರಿಗೆ ಮದುವೆ, ಮತ್ತೆ ಮಕ್ಳಾಗದಿರೋದು ಮಕ್ಳಾಗ್ತಾ ಇರೋದು, ಮತ್ತೆ ಅವ್ರ ಮನೆ ಕಷ್ಟ ಇದ್ರೆ ಕಷ್ಟ ನಿವಾರಣೆ ಆಗ್ತಿರೋದು, ಎಲ್ಲದಕ್ಕೂ ಅವ್ರ ಹರಕೆಯನ್ನು ತೀರ್ಸ್ಕೊಳಕ್ ಬರ್ತಾ ಇರ್ತಾರೆ. ಆ ಹರಕೆಯನ್ನು ಇಲ್ಲಿ ಅಮ್ಮನವರ ಸೇವೆಗೆ ಅರ್ಪಿಸ್ತಾ ಇರ್ತಾರೆ. ಈ ಜಾತ್ರೆ ಎಷ್ಟು ದಿನ ನಡೆಯುತ್ತೆ, ಯಾವಾಗ ಕೊನೆ ಆಗುತ್ತೆ? ಈ ಜಾತ್ರೆ 3 ದಿನ ನಡೆಯುತ್ತೆ. ಆದ್ರೆ ಈ ವರ್ಷ 18/5/2026 ಸೋಮವಾರದಿಂದ 20/5/2026 ಬುಧವಾರದವರೆಗೆ ನಾವು ಜಾತ್ರೆ ನಂಬ್ಕೊಂಡಿದೀವಿ. ಈ 3 ದಿನಗಳ ಕಾಲ ಎಲ್ಲಾ ಗ್ರಾಮಸ್ಥರ ಸ್ವಇಚ್ಛೆಯಿಂದ ನಾವು ಈ ಜಾತ್ರೆಯನ್ನು ಮಾಡ್ಕೊಂಡ್ ಬರ್ತಾ ಇದೀವಿ. 3 ದಿನಗಳ ಕಾಲ ಅನ್ನದಾನ ಇತ್ತು. 3 ದಿನ ಬಂದವರಿಗೆ ಅನ್ನದಾನ ಎಲ್ಲ ಮಾಡ್ಕೊಡ್ತಾ ಇದೀವಿ. ಬಂದವರಿಗೆ ಊಟ ಇಲ್ದಂಗೆ ಯಾರನ್ನು ಕಳಿಸಬಾರ್ದು ಅಂತ ನಮ್ಮ ಅನ್ನದಾಸೋಹ ನಲಗಂಗಮ್ಮ ದೇವಿ ಅಮ್ಮನವರ ಸೇವೆಯಲ್ಲಿ ಅನ್ನದಾಸೋಹ ಭವನವನ್ನು ನಡೆಸ್ತಾ ಇದೀವಿ. ಆ ಅನ್ನದಾಸೋಹ ಭವನದಲ್ಲಿ ಅಡಿಗೆಯನ್ನು ಮಾಡಿ 4 ಜನಕ್ಕೆ ಅನಿಸ್ತಾ ಇದೀವಿ. ಈ ಒಂದು ಜಾತ್ರೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಷ್ಟೋ ಜನ ಸಹಕಾರ ಕೊಟ್ಟಿರ್ತಾರೆ, ಬಂದಿರಲ್ಲ, ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟ? ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಎಲ್ರಿಗೂ ಅನುಕೂಲವಾಗಿರುತ್ತೆ. ನೀವು ಅನ್ಕೊಂಡಿರೋದು ಸಿದ್ಧಿ ಆಗ್ಬೇಕಂದ್ರೆ ನೀವು ಈ ಜಾತ್ರೆ ಖಂಡಿತವಾಗಿ ಬರ್ಬೇಕು. ಜಾತ್ರೆ ಟೈಮಲ್ಲಿ ಬರಕ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಅಮಾವಾಸ್ಯೆ ಹುಣ್ಣಿಮೆ ದಿನ ಆದ್ರೂ ನೀವು ಬಂದು ಇಲ್ಲಿ ಅಮ್ಮನವರ ಸೇವೆ ಯಾವ ತರ ಇರುತ್ತೆ ಅಂತ ನೋಡಿ ನೀವು ಅದನ್ನ ನೀವೇ ನಾವ್ ಹೇಳ್ತಿರೋದು ಯಾವ ರೀತಿ ಇರುತ್ತೆ ಅಂತ ನೀವೇ ಯೋಚನೆ ಮಾಡಿ ಅದ್ರ ಬಗ್ಗೆ ನೀವು ಸಮಾಧಾನವಾಗಿ ನೀವೇ ಅರ್ಥ ಮಾಡ್ಕೋಬಹುದು. ಸರ್ವೇ ಜನ ಸುಖಿನೋ ಭವಂತು. ಇಲ್ಲಿ ಅಮ್ಮನವರ ಸನ್ನಿಧಾನದಲ್ಲಿ ಇಲ್ಲಿ ಪ್ರತಿಯೊಬ್ಬ ಭಕ್ತಾದಿಗಳು ಬಂದು ಅವರ ಹರಕೆಯನ್ನು ತೀರ್ಸ್ಕೊಂತಿದ್ದಾರೆ. ತಾವು ಸಹ ಈ ದೇವಸ್ಥಾನಕ್ಕೆ ಬಂದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ದೇವಾಲಯದಲ್ಲಿ ನಿಮ್ಮ ಹೆಜ್ಜೆಯನ್ನು ಇಟ್ಟು ಅಮ್ಮನವರ ಸೇವೆಯಲ್ಲಿ ನೀವು ಪಾಲ್ಗೊಂಡು ಇಲ್ಲಿ ಬರ್ತಿರುವಂತ ಜನಗಳಲ್ಲಿ ಅವರು ಯಾವ ತರ ನಡ್ಕೊಂಡು ಹೋಗ್ತಿದ್ದಾರೆ, ನೀವು ಅದೇ ರೀತಿ ನಡೆದರೆ ನಿಮ್ಗೂ ಅಮ್ಮನವರ ಮುಖಾಂತರ ನಿಮ್ಗೂ ಒಳ್ಳೇದಾಗುತ್ತೆ. ನೀವು ಈ ದೇವಿಯ ಸೇವೆಯನ್ನು ಮಾಡಬೇಕಾಗಿ ನಾವು ಈ ಮುಖಾಂತರ ನಾವು ನಿಮ್ಗೆ ಕೇಳ್ಕೊಂತ ಇದ್ದೀವಿ. ಈ ಜಾತ್ರೆಯಲ್ಲಿ ನಮ್ಮೂರಿನ ಎಲ್ಲಾ ಮುಖ್ಯಸ್ಥರು ಹಾಗೂ ಈ ನಮ್ಮೂರಿನ ಎಲ್ಲಾ ಪ್ರಜೆಗಳಿಂದ ನಾವು ಈ ಜಾತ್ರೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲರ ಸಹಕಾರ ಸಹಯೋಗದಿಂದ ನಾವು ನಡೆಸ್ತಾ ಇದ್ದೀವಿ. ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರಾಗಿರ್ಬೋದು, ಬೆಂಗಳೂರಿಂದ ಅಥವಾ ನಾನು ಬೆಂಗಳೂರು ಮತ್ತೆ ಹೊರಗಡೆ ಎಲ್ಲಾ ಜನಗಳು ಗೊತ್ತಿರೋರ್ಗೆಲ್ರಿಗೂ ನಾನು ಈ ತರ ಜಾತ್ರೆ ಮಾಡ್ಬೇಕು ಅನ್ಕೊಂಡ ತಕ್ಷಣ ಅವರು ಅವ್ರ ಕೈಲಾದಷ್ಟು ಸಹಾಯ ಮಾಡಿದ್ದಾರೆ. ಅಮ್ಮನವರು ಈಗ ಈ ಜಾತ್ರೆ ನಡೆಸ್ತಾ ಇದಾರೆ ಅಂದ್ರೆ ಅದಕ್ಕೆ ಅಮ್ಮನವರೇ ನಮ್ಗೆ ದಾರಿ ತೋರಿಸ್ತಾ ಇದಾರೆ. ಆದ್ರಿಂದ ಈ ದಾರಿ ಮುಂದಕ್ಕೆ ಹಿಂಗೆ ಸಾಗ್ಬೇಕಂತ ಅನ್ಕೊಂತ ಇದೀವಿ. ಈ ದಾರಿ ಸಾಗ್ಬೇಕಂದ್ರೆ ಅಮ್ಮನವ್ರಿಗೆ ಒಂದು ನೆಲೆ ಆಗ್ಬೇಕು. ಇದು ನಮ್ಮೆಲ್ಲರ ಆಸೆ. ನಿಮ್ ಕೈಲಿ ಏನಾಗುತ್ತೆ ಅದು ದೇವಾಲಯಕ್ಕಾಗಿರ್ಬೋದು ಅಥವಾ ಅನ್ನದಾಸೋಹಕ್ಕಾಗಿರ್ಬೋದು, ನಿಮ್ ಕೈಲಿ ಆದಷ್ಟು ನೀವು ಆ ಸೇವೆಯನ್ನು ಮಾಡಿ ನೀವು ಇದರಿಂದ ನೀವು ಪುಣ್ಯ ಕಟ್ಕೋಬೇಕಾಗಿ ನಾವು ಈ ಮುಖಾಂತರ ಕೇಳ್ಕೊಂತ ಇದೀವಿ. ಈ ತಾಯಿಯ ಮಹಿಮೆಗೆ ಇಲ್ಲಿ ಬಂದಿರೋ ಭಕ್ತರೇ ಸಾಕ್ಷಿ ಅಂತ. ಈ ತಾಯಿಯ ಮಹಿಮೆಗೆ ಇಲ್ಲಿ ನೆಲೆಸಿರುವ ಎಲ್ಲಾ ಭಕ್ತಾದಿಗಳೇ ಸಾಕ್ಷಿ. ದೀಪೋತ್ಸವ, ಅನ್ನದಾನ ಎಲ್ಲ ನಡೀತಾ ಇದೆಯಲ್ಲ, ಇದಕ್ಕೋಸ್ಕರ ತಾವು ಈ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಂಡು ಅಮ್ಮನವರ ಸೇವೆಗೆ ಕೃಪರಾಗಬೇಕಾಗಿ ಮನವಿ.